ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕಾರ್ಮಿಕರ ವೇತನದಲ್ಲಿ ಹೆಚ್ಚಳ ಆಗಲೇಬೇಕು. ಮಧ್ಯಾಹ್ನ ಬಿಸಿ ಊಟ ಯೋಜನೆ ಅಡಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಹೆಚ್ಚಳ ಆಗ್ರಹಿಸಿ ಎಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ CITU ಅಡಿ ಪ್ರತಿಭಟನೆ ನಡೆಸಲಾಯಿತು. ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆರಂಭವಾಗಿ 24 ವರ್ಷಗಳು ಕಳೆಯುತ್ತಿದೆ. ಲಕ್ಷಾಂತರ ಮಕ್ಕಳಿಗೆ ಹಾಲು ನೀಡಿ ಶಾಲಾ ಸ್ವಚ್ಛತೆ ಮಾಡಿ, ಬಿಸಿ ಬಿಸಿ ಆಹಾರ ನೀಡಿ ಶಾಲೆಯಲ್ಲಿ ನೀಡುವ ದಿನನಿತ್ಯದ ಎಲ್ಲ ಕೆಲಸ ಮಾಡಿ, ಶೈಕ್ಷಣಿಕ ಆಸಕ್ತಿ, ತಾಯತನದ ಪ್ರೀತಿ ನೀಡುವ ಪರಿಶ್ರಮ ಕೆಲಸ ನಿರ್ವಹಿಸಲಾಗುತ್ತದೆ. ಪ್ರತಿಯೊಂದು ಮಗುವು ಶಿಕ್ಷಣ ಕಲಿಯಬೇಕೆಂಬ ಮಹತ್ವದ ಉದ್ದೇಶದ ಬಿಸಿ ಊಟ ಯೋಜನೆ ಅಡಿ ಕರ್ತವ್ಯ ನಿರ್ವಹಿಸಲಾಗುತ್ತದೆ. ಶಾಲೆ ಬಿಡುವ ಮಧ್ಯಾಹ್ನ ಸಮಯಕ್ಕೆ ಉಪಹಾರ ಯೋಜನೆ ಅಂದಿನಿಂದ ಇಂದಿನವರೆಗೆ ಸಮಗ್ರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಯೋಜನೆ ದೇಶದ ಮಹತ್ವದ ಯೋಜನೆಯಾಗಿ ದೇಶಾದ್ಯಂತ ಮುಂದುವರೆದಿದೆ. ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯದಲ್ಲಿ ಮಾನ್ಯ ಹೈಕೋರ್ಟ್ ವರ್ಷದ 12 ತಿಂಗಳು ಕೆಲಸ ಹಾಗೂ ಕನಿಷ್ಠ ಕೂಲಿ ನೀಡಲು ಆದೇಶಿಸಿದೆ. 2014ರ ನಂತರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪರಿಕಲ್ಪನೆ ಬದಲಾಗಿ ನೀತಿ ಆಯೋಗದ ಶಿಫಾರಸುಗಳಂತೆ 60-40ರ ಅನುಪಾತದ ಆಧಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ಮೂಲ ಜವಾಬ್ದಾರಿಯಿಂದ ನುಣುಚಿಕೊಂಡು ಬಜೆಟ್ನಲ್ಲಿ ಅನುದಾನ ನಿರಂತರವಾಗಿ ಕಡಿಮೆ ಮಾಡುತ್ತಿದೆ. ಬಿಸಿಯೂಟ ಯೋಜನೆ ಕೊಡಲಾದ ಸದಿಲ್ವರು ವೆಚ್ಚ, ಅಡುಗೆ ಗುಣಮಟ್ಟದ ವೆಚ್ಚ 2014ರಿಂದಲೂ ಹೆಚ್ಚಳ ಮಾಡದೆ ಅನುದಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಕಡಿತ ಮಾಡುತ್ತಿದೆ ಎಂದು ಹೇಳಿದರು. 23 ವರ್ಷದಲ್ಲಿ 2014ರಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ನಮಗೆ ಬಜೆಟನ್ನು ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ. ಹಾಗಾಗಿ ನಾವು ಖಾಸಗೀಕರಣ ವಿರೋಧಿಸಿ, ಬಿಸಿಯೂಟನ್ನು ಖಾಸಗೀಕರಣ ವಿರೋಧಿಸಿ ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ 6,000 ರೂಪಾಯಿ ಗೌರವಧನವನ್ನು ಹೆಚ್ಚಿಸಬೇಕಂತೇಳಿ ಮತ್ತು ಹಲವಾರು ಬೇಡಿಕೆಗಳು, ಸ್ಥಳೀಯ ಸಮಸ್ಯೆಗಳು, SDMC ಮತ್ತು HM ಖಾತೆ ಬದಲಾವಣೆ ಮತ್ತು 60 ವರ್ಷಕ್ಕೆ ಕೆಲಸ ಮಾಡಿ ಮನೆಗೆ ಹೋಗಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತಿನ ದಿವಸ ಯಾವುದೋ ₹1 ಇಲ್ದನೂ ಮನೆಗೆ ಕಳಿಸ್ತಾರ, ಅವ್ರಿಗೆ ಇಡಿಗಂಟು ಕೊಡಬೇಕಂತೇಳಿ ಮತ್ತು ಅದೇ ರೀತಿಯಾಗಿ ಏಪ್ರಿಲ್ ಮೇದಲ್ಲಿ ರಜೆ ದಿನಗಳಲ್ಲಿ ನಮ್ಮನ್ನು ದುಡಿಸ್ಕೊಂಡ್ರು. 2 ತಿಂಗಳ ಸಂಬಳನೇ ಕೊಟ್ಟಿಲ್ಲ. ಮತ್ತು ಬಜೆಟ್ನಲ್ಲಿ 1,000 ರೂಪಾಯಿ ವೇತನ ಹೆಚ್ಚಳ ಮಾಡಿ ಅಂತೇಳಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಅದು ಇಲ್ಲಿವರೆಗೆ ಜಾರಿನೇ ಆಗಿಲ್ಲ. 2 ವರ್ಷ ಆಗೋಯ್ತು. ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಂತೇಳಿ SDMC ಮತ್ತು HM ಅವ್ರದ ಖಾತೆ ಬದಲಾವಣೆ ಆಗಬೇಕು. ಈಗ ಎಲ್ಲ ಕಡೆಗೆ ಹೆಚ್ಚು ಶಿಕ್ಷಕರನ್ನೇ, ಈಗ ಮುಖ್ಯಡಿಗರು ಅನ್ನೋ ಒಂದು ಜವಾಬ್ದಾರಿನ ಬಿಟ್ಟು ಶಿಕ್ಷಕರನ್ನೇ ಜಾಸ್ತಿ ಕೆಲಸದಲ್ಲಿ ತೊಡಗುವಂಥ ಪರಿಸ್ಥಿತಿ ಕಾಣಕತ್ತಿದೆ ರಾಜ್ಯದಲ್ಲಿ. ಆ ಪದ್ಧತಿಯನ್ನು ಕೈ ಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ಇಡೀ ರಾಜ್ಯಾದ್ಯಂತ ಬಿಸಿಯೂಟ ಬಂದ್ ಮಾಡಿ ಇವತ್ತು ಜಿಲ್ಲಾ ಕೇಂದ್ರ ಮುಂದೆ ಹೋರಾಟ ಮಾಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದೇವೆ. ನಮ್ಮ ಹೆಸರು ಮರಿಯಮ್ಮ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಲು ಅಂಬೇಡ್ಕರ್ ಸೇನೆ ಒತ್ತಾಯಿಸಿದೆ. ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ಕೈ ಬಿಡುವಂತೆ ಒತ್ತಾಯಿಸಲಾಯಿತು. ದಿನಾಂಕ 18ರಂದು ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮಾತನಾಡುತ್ತಾ, ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ. ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ 130 ಕೋಟಿ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮುಗಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ. ಕಾರಣ ಅಮಿತ್ ಶಾ ಅವರನ್ನು ಕೂಡಲೇ ಇವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಇವರನ್ನು ಬಂಧಿಸಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಅಂಬೇಡ್ಕರ್ ಸೇನೆ ವತಿಯಿಂದ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಹೇಳಕ್ಕೆ ಬಯಸ್ತೇವೆ, ಅಮಿತ್ ಶಾ ಅವರೇ, ನೀವು ಯಾವುದರಿಂದ
ಈ ಒಂದು ಸಚಿವ ಸ್ಥಾನ ಪಡೆದಿದ್ದೀರಿ. ನೀವು ಯಾವ ರಿಸರ್ವೇಷನ್ನಿಂದ ನೀವು ಸಂಸತ್ 130 ಕೋಟಿ ಜನರಿಗೆ ಒಂದು ಅನುಮಾನವನ್ನು ನಿನ್ನೆ ಹುಟ್ಟು ಹಾಕೊಂಡಿದೆ. ಅಮಿತ್ ಶಾ ಅವರು ಹಿಂದೆ ಗುಜರಾತ್ನಲ್ಲಿ ಒಂದು ಗಡಿಪಾರಾದಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಗೃಹ ಸಚಿವರನ್ನಾಗಿ ನಾವು ಪಡೆದಿದ್ದು ಅಂದರೆ ದೊಡ್ಡ ದುರಂತ. 130 ಕೋಟಿ ಜನರಿಗೆ ನಿನ್ನೆ ದೊಡ್ಡ ಅಪಮಾನ ಮಾಡಿರ್ತಕ್ಕಂಥ ಈ ಅವಿವೇಕಿ, ಈ ಹೇಡಿ, ಈ ಕೋಮುವಾದಿ ಅಮಿತ್ ಶಾರನ್ನ ಕೂಡಲೇ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಕೂಡಲೇ ಆತನನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಅವ್ರ ಮೇಲೆ ಎದುರಿಸಬೇಕು. ಅಂಬೇಡ್ಕರ್ ರಾಯಚೂರು ಜಿಲ್ಲಾ ಸಮಿತಿ ಒತ್ತಾಯ ಮಾಡ್ತಾ ಇದೆ. ತೆಲಂಗಾಣ ರಾಜ್ಯಕ್ಕೆ ರಾಯಚೂರು ಜಿಲ್ಲೆಯಿಂದ ಭತ್ತ ಸಾಗಾಣಿಕೆ ನಿರ್ಬಂಧ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಶಕ್ತಿನಗರ್ ಬಳಿಯ ಕೃಷ್ಣ ಬ್ರಿಡ್ಜ್ ಬಳಿ ರೈತರು ರಸ್ತೆ ತಡೆ ನಡೆಸಿದರು. ಬೆಳಿಗ್ಗೆ ಹೈದರಾಬಾದ್ ರಾಯಚೂರು ಮಾರ್ಗದ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಕಾಲ ರಸ್ತೆ ತಡೆ ನಡೆಸಿದ್ದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಿಂದ ಭತ್ತದ ವ್ಯಾಪಾರಿಗಳು ತೆಲಂಗಾಣ ರಾಜ್ಯಕ್ಕೆ ಹೋಗುವಾಗ ಶಕ್ತಿನಗರದ ತೆಲಂಗಾಣ ಗಡಿ ಭಾಗದ ಚೆಕ್ಪೋಸ್ಟ್ನಲ್ಲಿ ಮತ್ತು ಯಾದಗಿರಿ ಜಿಲ್ಲೆಯ ಜಲಾಲ್ಪುರ್ ಚೆಕ್ಪೋಸ್ಟ್ನಲ್ಲಿ ಭತ್ತದ ಲಾರಿಗಳನ್ನು ತಡೆದು ನಿಲ್ಲಿಸುತ್ತಿದ್ದಾರೆ. 2 ದಿನಗಳ ಹಿಂದೆ ಸುಮಾರು 5-6 ಭತ್ತದ ಲಾರಿಗಳನ್ನು ನಿಲ್ಲಿಸಿ ಕೃಷ್ಣ ಪೊಲೀಸ್ ಠಾಣೆಯಲ್ಲಿ ನಿಲ್ಲಿಸಿದ್ದು, ಇದರಿಂದ ರೈತರಿಗೆ ತೊಂದರೆಯಾಗಿದೆ. ದಿನವೂ ತೆಲಂಗಾಣದಿಂದ ರಾಯಚೂರು ಮಾರುಕಟ್ಟೆಗೆ 30ರಿಂದ 4,000 ಚೀಲ ಭತ್ತ ಯಾವುದೇ ನಿರ್ಬಂಧವಿಲ್ಲದೆ ಬರುತ್ತಿದೆ. ಇದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಭತ್ತದ ದರ ಕಡಿಮೆಯಾಗಿ ರೈತರಿಗೆ ತೊಂದರೆಯಾಗಿದೆ ಎಂದು ಹೇಳಿದರು. ಮಾರಾಟ ಮಾಡುವಂತೆ ಮಾಡಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ರೈತರ ಮನವಿಯನ್ನು ಆಲಿಸಿದ ಅಧಿಕಾರಿ, ನಾನು ಈಗ ಆ ಒಂದು ಸರ್ಕಾರದ ಅಧಿಕಾರಿಗಳ ಜೊತೆ ಮಾತನಾಡುವೆ ಮತ್ತು ನಮ್ಮ ಸರ್ಕಾರಕ್ಕೆ ಮೌಖಿಕ ವರದಿಯನ್ನು ಕೂಡ ಕಳಿಸುವೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ರೈತರಿಗೆ ಮಾರುಕಟ್ಟೆ ನಿರ್ಬಂಧಿಸುವ ಹಕ್ಕು ಯಾವುದೇ ರಾಜ್ಯಗಳಿಗಿಲ್ಲ. 2 ರಾಜ್ಯಗಳಲ್ಲೂ ಕೂಡ ರೈತರು ಉತ್ತಮ ರೀತಿಯಲ್ಲಿ ಮಾರಾಟ ಮಾಡಬೇಕು ಮತ್ತು ಇದಕ್ಕೆ 2 ಸರ್ಕಾರಗಳು ಬೆಂಬಲ ಮಾಡಬೇಕು. ಇಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಬಾರದು ಎಂಬ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಅವರು ಭರವಸೆ ನೀಡಿದರು. ಆ ಸರ್ಕಾರ ಈ ಸರ್ಕಾರ ಆಟ ಆಡಕತ್ತಿತ್ತು ರೈತರ ಬಗ್ಗೆ ಅಷ್ಟೇ. ಪೇಪರ್ನಲ್ಲೆಲ್ಲ ಬಂದಲ್ಲ. ನಾವು ಏನಂದ್ರೆ ಒಂದು ಒಳ್ಳೆ ಕ್ರಮ ಕೈಗೊಳ್ಳಿದ್ರೆ ರಸ್ತೆ ತಡೆ ಮಾಡ್ಬೇಕಂತಂದು ಕೊಟ್ಟಿದ್ವಿ. ರಸ್ತೆ ತಡೆ ಮಾಡಿದ್ರೆ ಸುಮ್ಮನೆ ಎಲ್ಲರಿಗೂ ಸಾರ್ವಜನಿಕ ತೊಂದರೆ ಆಗ್ತದೆ. ಬರೀ ಭತ್ತದ ಲಾರಿಗಳಲ್ಲಿ ನಿಂದ್ರಿಸೋಣ. ಬಂದಂತ ಭತ್ತ ನಾವು ಕಳಿಸ್ತೀವಿ. ಅಲ್ಲಿ ನಮಗೆ ಅಲ್ಲಿ ಮಿಲ್ಲಿಗೆ ಕಳಿಸಿದ್ರೆ ಒಳ್ಳೆ ರೇಟ್ ಸಿಗ್ತದೆ. ನಿಲ್ಸಂಗ ಇಲ್ಲ, ರೂಲ್ಸೇ ಇಲ್ಲ. ನಾನೀಗ ಜಸ್ಟ್ ತೆಲಂಗಾಣ APMC ಮಾತಾಡಕ್ಕೆ ಹೇಳಿದ್ದೀನಿ. ಈ ಪ್ರೊಕ್ಯೂರ್ಮೆಂಟ್ ನಾವು ಮಾಡ್ಬೇಕಾದ್ರೆ ನಾವು ನೋಡ್ಕೋತೀವಿ, ರೈತರಿಗೆ ಅಂತ ನೋಡ್ಬಿಟ್ಟು ಮಾಡ್ತೀವಿ. ಅವ್ರು ನಿಲ್ಸಬಾರ್ದು. ಅದೇ ಕಾರಣ ಹೇಳ್ತಾರೆ ಮೇಡಮ್. ನಮ್ಗೆ ಪ್ರೊಕ್ಯೂರ್ಮೆಂಟ್ ಇದೆ. ನಾವು ನಮ್ಮ ಸರ್ಕಾರದ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ರೈತರಿಗೆ 2.5 ಎಕರೆ ಇದೆಯಾ ಕಾನೂನು ನೋಡ್ತೀವಿ, ಎಲ್ಲ ನೋಡ್ತೀವಿ. ಆಮೇಲೆ ನಮ್ಮ ಉತ್ಪನ್ನ ಏನಿದೆ ಅಲ್ವಾ, ಸಮಸ್ಯೆನ ಬಗೆಹರಿಸಕ್ಕೆ ಕ್ರಮ ತಗೊಳ್ಳಿ. ಶ್ರೀ ರಾಘವ ನಾಟ್ಯಮೃತ ಕಲಾನಿಕೇತನ ಸಂಸ್ಥೆ ವತಿಯಿಂದ ದಿನಾಂಕ 22ರಂದು ನಗರದ ರಂಗಮಂದಿರದಲ್ಲಿ ನೃತ್ಯ ಸಮರ್ಪಣಾ ಭರತನಾಟ್ಯ ಕಾರ್ಯಕ್ರಮ ನಡೆಯಲಾಗುತ್ತದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಜೋಶಿ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಉದ್ದೇಶದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ನಗರಸಭೆ ಸದಸ್ಯರಾದ ಜಯಣ್ಣ ಅವರು ಆಗಮಿಸಲಿದ್ದಾರೆ. ದ್ವಾರನಾಥ, ಆಚಾರ್ಯ ಸ್ಮಿತಾ, ಅಕ್ಕ ಹಾಗೂ ಕನಕವೀಡು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶ್ವರೂಪಿ ಶ್ರೀ ಕೃಷ್ಣ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರಾದಂಥ ಶ್ರೀ ದ್ವಾರಕಾನಾಥಾಚಾರ್ಯ ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ GK ಕನಕವೀಡು ಸ್ವತಂತ್ರ ನಿರ್ದೇಶಕರು, HPIL ಭಾರತ ಸರ್ಕಾರ, ಇವರು ಕೂಡ ಅವತ್ತು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ.
ಹಾಗೂ ಪ್ರಕಾಶ್ ಆಲಂಪಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಸದಸ್ಯರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಶ್ರೀ ಮೋಹನ್ ಲಾಲ್ ಅಗರ್ವಾಲ್ ಸದಸ್ಯರು, ಶ್ರೀ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ರಾಯಚೂರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಸುನೀಲ್ ಅಗರ್ವಾಲ್ ಸಂತೋಷಿ ಗ್ರೂಪ್ಸ್ ರಾಯಚೂರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಶ್ರೀ ಲಕ್ಷ್ಮೀನಾರಾಯಣ್ ಕೇಕುಡ ಮಾಲಕರು, ಉಡುಪಿ ಹೋಟೆಲ್ ಸ್ಟೇಷನ್ ರಸ್ತೆ ರಾಯಚೂರು ಇವರು ಕೂಡ ಅವತ್ತಿನ ದಿನ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀ DK ಮುರಳೀಧರ್ ಕುಲಕರ್ಣಿ ಶಾರದಾ ವಿದ್ಯಾನಿಕೇತನ ಗೋಳಮಾನದೊಡ್ಡಿ ರಾಯಚೂರು ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀಮತಿ ವಿಜಯರಾಜೇಶ್ವರಿ ಮಾಜಿ ಅಧ್ಯಕ್ಷರು BJP ಮಹಿಳಾ ಮೋರ್ಚಾ ಇವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಶ್ರೀ ಮಂಜುನಾಥ್ ಕಾಮಿನ್ಶ್ರೀ ಸಂಗಮೇಶ್ವರ ಕಾಲೇಜು ಲಿಂಗ್ ಸ್ಕೂಲ್ ಪ್ರಾಚಾರ್ಯರು ಇವರು ಕೂಡ ಅತಿಥಿಗಳಾಗಮಿಸ್ತಾ ಇದ್ದು, ಅದೇ ರೀತಿಯಾಗಿ ಶ್ರೀಮತಿ ಮೇಡ್ಶೆಟ್ಟಿ ಪ್ರತ್ಯುಷ ಚಾರ್ಟರ್ಡ್ ಅಕೌಂಟೆಂಟ್ ಇವರು ಕೂಡ ಅವತ್ತಿನ ದಿನ ಅತಿಥಿಗಳಾಗಿ ಆಗಮಿಸ್ತಾ ಇದ್ದು, ಆ ದಿನ ದಿನಾಂಕ 22/12/2024 ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಾಗಮಂದಿರದಲ್ಲಿ ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನಮ್ಮ ರಾಯಚೂರಿನ ಕಲಾಭಿಮಾನಿಗಳು, ಕಲಾಸಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ತಮ್ಮ ಹೆಸರು ಸರ್? ನನ್ನ ಹೆಸರು ರಮೇಶ್ ಜೋಶಿ ಅಂತಂದು ಶ್ರೀ ರಾಘವ ನಾಟ್ಯಾಮೃತ ಕಲಾನಿಕೇತನದ ಅಧ್ಯಕ್ಷರು ಹಾಗೂ M ಸುರೇಶ್ ಉಪಾಧ್ಯಕ್ಷರು, ಶ್ರೀ ರಾಘವ ನಾಟ್ಯಾಮೃತ ಕಲಾನಿಕೇತನ ಹಾಗೂ ಖಜಾಂಚಿಗಳಾಗಿ ಶ್ರೀ ವಿಷ್ಣುಕಾಂತ್ H ಇವರು. ಕೇಳಲಾಯಿತು, ನಾವು ಭಾರತಕ್ಕೆ ನೊಬೆಲ್ ಪ್ರಶಸ್ತಿ ಸಿಗಬೇಕಾದ್ರೆ ಭಾರತ ಏನು ಮಾಡಬೇಕು ಅಂತ ಕೇಳಲಾಯಿತು. ಒಬ್ಬರಿಂದ ಪ್ರಶ್ನೆ ಕೇಳಲಾಯಿತು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಮತ್ತು ಸಂಶೋಧನೆಗಳ ಬಗ್ಗೆ ಹೆಚ್ಚಿನ ಜ್ಞಾನ ಮೂಡಿಸಲು ಡಿಸೆಂಬರ್ 21ರಂದು ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ 4ನೇ ಜಿಲ್ಲಾ ಅಂತರ ಶಾಲಾ ವಿಜ್ಞಾನ ಮೇಳ ನಡೆಸಲಾಗುತ್ತದೆ ಎಂದು ಅಬ್ದುಲ್ ಹಸೀಬ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಜೆ ಅಕಾಡೆಮಿ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಶಾಹೀನ್ PU ಕಾಲೇಜು, ಮಿಲತ್ ಡಾಕ್ಟರ್ ಟ್ರಸ್ಟ್ ಮತ್ತು ಅಬ್ದುಲ್ ರಹೀಂ ವೆಲ್ಫೇರ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಉದ್ದೇಶಿತ ಮೇಳದಲ್ಲಿ 4ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಈ ಮೇಳವನ್ನು ರಾಜ್ಯದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜು ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಹನುಮಂತಪ್ಪ ಆಗಮಿಸಲಿದ್ದಾರೆ. ಈ ಮೇಳದಲ್ಲಿ ಅತ್ಯುತ್ತಮ ಪ್ರಾಜೆಕ್ಟ್ಗಳನ್ನು ಆಯ್ಕೆ ಮಾಡಿ ಆಯಾ ವಿಭಾಗದ ಹಂತದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ ಅಬ್ದುಲ್ ಜವೇಬ್, ಅಬ್ದುಲ್ ರಹೀಂ, ಡಾಕ್ಟರ್ ಬಂದೆ ನವಾಜ್, ಸಯ್ಯದ್ ತರ್ಮಿ ಉಪಸ್ಥಿತರಿದ್ದರು ಎಂದು ಹೇಳಿದರು. ಮಕ್ಕಳಲ್ಲಿ ಸಂಶೋಧನೆ ಮನೋಭಾವ ಬೆಳೆಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ 21/12/2024 ಶನಿವಾರ ನಮ್ಮ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ವಿಜ್ಞಾನ ಮೇಳವು 4ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ವಿಭಾಗದಲ್ಲಿ ವಿನ್ಯಾಸ ಮಾಡಲಾಗಿದೆ. ಒಂದು ಭೌತಿಕ ವಿಜ್ಞಾನ, ಎರಡನೇದಾಗಿ ಜೈವಿಕ ವಿಜ್ಞಾನ, ಮೂರನೇದಾಗಿ ಪರಿಸರ ವಿಜ್ಞಾನ. ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. 130ಕ್ಕೂ ಹೆಚ್ಚು ಸಂಶೋಧನೆ ಒಳಪಟ್ಟಂತಹ ಫಲಿತಗಳು ಬರಲಿವೆ. ಆದ್ಮೇಲೆ ಇದರಲ್ಲಿ 4ರಿಂದ 5ನೇ ತರಗತಿಯಲ್ಲಿ ಅತ್ಯುತ್ತಮ ಶ್ರೇಷ್ಠ ಆಯ್ಕೆಯಾದ ಪ್ರಾಜೆಕ್ಟ್ ಅನ್ನು ಬಡ್ಡಿಂಗ್ ಸೈಂಟಿಸ್ಟ್ ಎಂಬ ಗೌರವ ಬಿರುದು ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುವುದು. ಅದೇ ರೀತಿ 6ರಿಂದ 8ನೇ ತರಗತಿಯಲ್ಲಿ ಆಯ್ಕೆಯಾದ ಪ್ರಾಜೆಕ್ಟ್ಗಳಿಗೆ ಎಮರ್ಜಿಂಗ್ ಸೈಂಟಿಸ್ಟ್ ಎಂಬ ಗೌರವ ಬಿರುದು ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುವುದು. ಅದೇ ರೀತಿ 9ರಿಂದ 10ನೇ ತರಗತಿಯ ವಿಭಾಗದಲ್ಲಿ ಆಯ್ಕೆಯಾದ ಪ್ರಾಜೆಕ್ಟ್ಗಳಿಗೆ ಯಂಗ್ ಸೈಂಟಿಸ್ಟ್ ಎಂಬ ಗೌರವ ಬಿರುದು ಮತ್ತು ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ಕೊಡಲಾಗುವುದು. ಈ ಅಂತರ್ಜಾಲ ವಿಜ್ಞಾನಗಳು ಸಂಶೋಧನಾ ಆಧಾರಿತವಾಗಿದ್ದು ಸಾರ್ವಜನಿಕವಾಗಿ ಬೆಳಗ್ಗೆ 10ರಿಂದ 4:30 ಎಲ್ಲರಿಗೂ ವೀಕ್ಷಣೆಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಸಂಜೆ 5ರಿಂದ 7 ಗಂಟೆಯವರೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಮೇಳದಲ್ಲಿ ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಣ ಪ್ರೇಮಿಗಳು